ಒಂದೆಡೆ ಶಾಂತವಾದ ಕಾಡಿನೊಳಗೆ ಮೊಲ ಮತ್ತು ಆಮೆ ಎಂಬ ಎರಡು ಸ್ನೇಹಿತರು ವಾಸವಾಗಿದ್ದರು. ಅವರು ದಿನವೂ ಒಟ್ಟಿಗೆ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಅವರಿಬ್ಬರ ನಡುವೆ ಪುಟ್ಟ ತಕರಾರು ನಡೆಯಿತು. ಮೊಲ ಹೆಮ್ಮೆಪಟ್ಟು ಹೇಳಿತು, ನಾನು ಈ ಕಾಡಿನಲ್ಲಿ ಅತ್ಯಂತ ವೇಗವಂತ. ಆಮೆ ನಗುತ್ತಾ ಉತ್ತರಿಸಿತು, ಆದರೆ ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಅವರು ತೀರ್ಮಾನಿಸಿದರು, ಒಮ್ಮೆ ನಡಿಗೆ ಸ್ಪರ್ಧೆ ಮಾಡೋಣ, 5 ಕಿಲೋಮೀಟರ್ ದೂರದವರೆಗೆ. ಕಾಡಿನ ಎಲ್ಲಾ ಪ್ರಾಣಿಗಳು ಅವರನ್ನು ನೋಡಲು ಸೇರಿಕೊಂಡವು. ಓಟ ಶುರುವಾಯಿತು. ಮೊಲ ಗಾಳಿಯಂತೆ ಓಡಿತು. ಕೆಲವೇ ಕ್ಷಣಗಳಲ್ಲಿ ಅದು ದೂರವಾಗಿ ಬಿತ್ತು. ಆದರೆ ಆಮೆ ಶಾಂತವಾಗಿ ಸ್ಥಿರವಾಗಿ ನಡೆಯುತ್ತಿತ್ತು. ಅರ್ಧ ಮಾರ್ಗದಲ್ಲಿಯೇ ಮೊಲ ಹಿಂದುಮುಂದು ನೋಡಿತು. ಆಮೆ ಇನ್ನೂ 100 ಮೀಟರ್ ಕೂಡ ಸಾಗಿಲ್ಲ. ಮೊಲ ನಗುತ್ತಾ ಹೇಳಿತು, ಈ ಆಮೆ ಎಂದಿಗೂ ಮುಕ್ತಾಯಕ್ಕೆ ಬರುವುದಿಲ್ಲ ಹೇಳಿ. ಅದು ದೊಡ್ಡ ಮರದ ತಳದಲ್ಲಿ ಮಲಗಿಬಿಟ್ಟಿತು. ಆ ವಿಶ್ರಾಂತಿ ಆಳ ನಿದ್ರೆಯಾಗಿ ಬಿಟ್ಟಿತು. ಸೂರ್ಯ ಅಸ್ತಮಿಸುತ್ತಾ ರಾತ್ರಿ ಕತ್ತಲು ಆವರಿಸಿತು. ಮೊಲ ಇನ್ನೂ ಮಲಗಿದ್ದೇ ಇದ್ದಿತು. ಮರುದಿನ ಬೆಳಿಗ್ಗೆ ಮೊಲ ಅಚ್ಚರಿಯಿಂದ ಎದ್ದು ಕುಳಿತುಕೊಂಡಿತು. ಅದಕ್ಕೆ ಸ್ಪರ್ಧೆಯ ನೆನಪಾಯಿತು. ಅದು ತಕ್ಷಣವೇ ಓಡತೊಡಗಿತು. ಆದರೆ ಅದು ಫಿನಿಶ್ ಲೈನ್ಗೆ ಬರುವಾಗಲೇ ಆಮೆ ಈಗಾಗಲೇ ತಲುಪಿದ್ದಿತು. ಎಲ್ಲಾ ಪ್ರಾಣಿಗಳು ಆಮೆಯ ಶ್ರದ್ಧೆ ಮತ್ತು ದಿಟ್ಟತೆಗೆ ಚಪ್ಪಾಳೆ ಹೊಡೆದವು. ಮೊಲ ದುಃಖದಿಂದ ತಲೆ ತಗ್ಗಿಸಿತು. ಅದಕ್ಕೆ ತನ್ನ ತಪ್ಪು ಅರ್ಥವಾಯಿತು. ಹೆಮ್ಮೆ ಮತ್ತು ಸೊಮ್ಮೆಯಲ್ಲಿ ಸ್ಪರ್ಧೆ ಸೋತುಬಿಟ್ಟಿತು. ಆ ದಿನದಿಂದ ಮೊಲ ಒಂದು ಮಹತ್ವದ ಪಾಠ ಕಲಿತು. ಇತರರನ್ನು ನಿರ್ಲಕ್ಷ್ಯ ಮಾಡಬಾರದು ಮತ್ತು ಗುರಿ ಮುಟ್ಟುವವರೆಗೆ ನಿಲ್ಲಬಾರದು.